ಇವತ್ತು ನನಗೆ ನನ್ನ BMW ಅನ್ನು ಗ್ಯಾರೇಜ್ ಅಲ್ಲಿ ಇಡ್ಲಿಕ್ಕಿತ್ತು. ಅದಕ್ಕೆ ನಾನೆಂತ ಮಾಡಿದ್ದೆ, ನಾ ಬೆಳಿಗ್ಗೆ ಸೀದಾ ಹೋಗಿ ಅಲ್ಲಿ ನೋಡಿದೆ, ಅಲ್ಲಿ ನಮ್ಮ BMW ಇರಲಿಲ್ಲ. ಆಲ್ಮೋಸ್ಟ್ ನಮ್ಗೆ 9 ಗಂಟೆಗೆ ಶೋರೂಮ್ ಅಲ್ಲಿ ಇಡಬೇಕಿತ್ತು, ಆದ್ರೆ ಈಗ 11 ಆಗ್ತಾ ಬಂತು. ಸೊ ಆಲ್ಮೋಸ್ಟ್ ಅಷ್ಟಾಗಿದೆ. ಅದಕ್ಕೆ ನಾವೆಂತ ಮಾಡುವ, ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮೊದಲು ಹೊರಟುವ ಸೀದಾ ಶೋರೂಮ್ಗೆ. ಆದ್ರೆ ಉಂಟಲ್ಲ, ನಮ್ಮ ಅದು ವೀಲ್ ತುಂಬಾ ಸೌಂಡ್ ಬರ್ತಾ ಉಂಟು ನನ್ನ BMW ಅದು, ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ. ಸೊ ಈಗ ನಾವು ಸೀದಾ ಹೋಗುವ ಶೋರೂಮ್ಗೆ. ಸೊ ಆಲ್ಮೋಸ್ಟ್ ನಾನ್ ಸಹ ಯೂಟ್ಯೂಬ್ ಅಲ್ಲಿ ಒಂದು ಚಾಲೆಂಜ್ ತೆಗುವಂತ ಇದ್ದೇನೆ. ಆಲ್ಮೋಸ್ಟ್ 40 ಡೇಸ್ ಕಂಟಿನ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡಿ ನೋಡುವ ನಮ್ಮ ವ್ಯೂಸ್ ಏನಾದ್ರು ಹೆಚ್ಚಾಗ್ತದವ ಇಲ್ಲ ಅಂತ. ಇಲ್ಲಿ ಬಂದಾದ್ಮೇಲೆ ನಾನು ಅಲ್ಲಿ ಕಂಪ್ಲೇಂಟ್ ಎಲ್ಲ ಹೇಳಿ ಫುಲ್ ರಿಜಿಸ್ಟರ್ ಎಲ್ಲ ಮಾಡಿ ಅಲ್ಲಿಂದ ಸೀದಾ ಹೊರಟೇನೆ ವಾಪಸ್ ಸೀದಾ ನಮ್ಮ ಶಾಪ್ಗೆ. ಅಲ್ಲಿಂದ ಬರುವಾಗ ಉಂಟಲ್ಲ, ನಾನು ಅನಿಸ್ತಾ ಇದ್ದೆ ಮೊದಲು ಈ ಚಾಲೆಂಜ್ ಕಂಪ್ಲೀಟ್ ಆಗ್ಲಿ, ಮತ್ತೆ ನಾವು ಯೂಟ್ಯೂಬ್ ಅಲ್ಲಿ ಒಂದು ಚಾಲೆಂಜ್ ತೆಗುವ. ಸೊ ಆಲ್ಮೋಸ್ಟ್ ನೋಡುವ ಈಗ ಆ ವಿಷಯದಲ್ಲಿ ಏನೆಲ್ಲ ಆಗ್ತದೆ ಅಂತ. ಅಷ್ಟರಲ್ಲಿ ನಾನ್ ಸೀದಾ ಅಂಗಡಿ ಬಂದು ನೋಡ್ತೇನೆ, ಇಲ್ಲಿ ಸಲ್ಮಾನ್ ಸಹ ಇದ್ದ. ಆಲ್ಮೋಸ್ಟ್ ಈ ಬಂಡಲ್ಗೆ ಸಹ ಇನ್ನು ತುಂಬಾ ಕಮ್ಮಿ ಟೋಕನ್ ಬೇಕು. ಅಷ್ಟೇ ಆಗುವಾಗ ನನಗೆ ಈ ಆಕ್ಸಿಜನ್ ಸಹ ಒಂದು ಡೆಲಿವರಿ ಮಾಡ್ಲಿಕ್ಕೆ ಇತ್ತು. ಅದಕ್ಕೆ ನಾನೆಂತ ಮಾಡ್ತೇನೆ, ನಾ ಸೀದಾ ಹೋಗ್ತೇನೆ ಕಾರಲ್ಲಿ. ಆದ್ರೆ ಕಾರಲ್ಲಿ ಫ್ಯೂಲ್ ಇರ್ಲಿಲ್ಲ. ಅದಕ್ಕೆ ನಾವು ಮಾಡಿದ್ದು ಮೊದಲು ಫ್ಯೂಲ್ ಅನ್ನು ಫುಲ್. ಆದ್ರೆ ಫ್ಯೂಲ್ ಫುಲ್ ಮಾಡಿ ನಾವು ಹೆಂಗೇವೆ ಹೋಗ್ತೇವೆ, ನನಗೆ ಹೋಗ್ಲಿಕ್ಕೆ ತುಂಬಾ ಇತ್ತು. ಅಲ್ಲಿ ಬಂದು ನೋಡ್ತೇನೆ, ಅಲ್ಲಿ ತುಂಬಾ ಕೋಳಿಗಳಿತ್ತು. ಅದನ್ನೆಲ್ಲ ನೋಡಿ ಆದ್ಮೇಲೆ ನಾವು ಫೈನಲಿ ಆ ಆಕ್ಸಿಜನ್ ಅನ್ನು ಕೊಟ್ಟು ಸೀದಾ ಅಲ್ಲಿಂದ ರಿಟರ್ನ್ ಬಂದ್ರೆ, ಬರುವಾಗ ಬಿಸಿಲು ತುಂಬಾ ಇತ್ತಲ್ಲ, ಅದಕ್ಕೆ ನಾವೆಂತ ಮಾಡಿದ್ದೆ, ನಾವು ಒಂದೊಂದು ಐಸ್ ಕ್ರೀಮ್ ತೆಗ್ದ. ಐಸ್ ಕ್ರೀಮ್ ಸಹ ನೀರಾಗ್ತಾ ಇತ್ತು, ಯಾಕಂತ ನನಗೆ ಸಹ ಗೊತ್ತಿಲ್ಲ. ಅದಾದ್ಮೇಲೆ ಅಲ್ಲಿಂದ ನಾ ಸೀದಾ ಬಂದೆ ಶಾಪ್ಗೆ. ಫೈನಲಿ ಡೇ 323 ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಇನ್ನು ನೋಡುವ ನಾಳೆದ ಬ್ಲಾಗ್ ಅಲ್ಲಿ. ಓಕೆ, ಬಾಯ್ ಬಾಯ್.